ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ನಮ್ಮ ಸಂವಿಧಾನ ಎಂಬ ಚಾಪ್ಟರ್ನಿಂದ. ಭಾರತದ ಸಂವಿಧಾನವನ್ನು ನಮ್ಯ ಹಾಗೂ ಅನಮ್ಯ ಸಂವಿಧಾನ ಎಂದು ಏಕೆ ಹೇಳಲಾಗುತ್ತದೆ? ಭಾರತದ ಸಂವಿಧಾನವು ನಮ್ಯ ಹಾಗೂ ಅನಮ್ಯ ಸಂವಿಧಾನ. ಯಾಕೆಂದ್ರೆ ಯಾವ ದೇಶದ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅದನ್ನು ನಮ್ಯ ಅಥವಾ ಸರಳ ಸಂವಿಧಾನ ಎಂದು ಕರೆಯಲಾಗುತ್ತೆ. ಓಕೆನಾ? ಯಾವ ಸಂವಿಧಾನದ ತಿದ್ದುಪಡಿ ವಿಶೇಷ ವಿಧಾನಗಳನ್ನು ಒಳಗೊಂಡಿರುತ್ತದೋ ಅದನ್ನು ಅನಮ್ಯ ಅಥವಾ ಕಠಿಣ ಎಂಬ ಸಂವಿಧಾನ ಎಂದು ಕರೆಯಲಾಗುತ್ತೆ. ನೋಡಿ, ಯಾವ ದೇಶದ ಸಂವಿಧಾನವನ್ನ ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅದು ನಮ್ಯ. ಓಕೆ, ಅಥವಾ ಸರಳ. ನಮ್ಯ ಅಂತಂದ್ರೇನು? ಸರಳ ಮಕ್ಕಳೇ, ಈಸಿ. ಯಾವ ಸಂವಿಧಾನದ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತದೋ ಅದನ್ನ ಅನಮ್ಯ ಅಥವಾ ಕಠಿಣ ಸಂವಿಧಾನ ಎಂದು ಕರೆಯಲಾಗುತ್ತೆ. ಭಾರತದ ಸಂವಿಧಾನ ತಿದ್ದುಪಡಿ ವಿಧಾನವು ಅತಿ ಸರಳವೂ ಆಗಿದೆ, ಅತಿ ಕಠಿಣವೂ ಆಗಿರದೆ, ಅತಿ ಸರಳವೂ ಆಗಿರದೆ, ಅತಿ ಕಠಿಣವೂ ಆಗಿರದೆ, ಸರಳ ಮತ್ತು ಕಠಿಣತೆಗಳ ಮಿಶ್ರಣವಾಗಿದೆ. ಆದ್ದರಿಂದ ಇದನ್ನು ನಮ್ಯ ಹಾಗೂ ಅನಮ್ಯ ಸಂವಿಧಾನ ಎಂದು ಕರೆಯಲಾಗುತ್ತೆ. Okay, thank you.